Hello everyone, welcome to ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ ಅಧ್ಯಾಯದ 25ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಷಡ್ಭುಜಾಕೃತಿಯ 5 ಕೋನಗಳು 150 ಡಿಗ್ರಿ, 95 ಡಿಗ್ರಿ, 80 ಡಿಗ್ರಿ, 135 ಡಿಗ್ರಿ ಮತ್ತು 125 ಡಿಗ್ರಿ ಆದರೆ 6ನೆಯ ಕೋನವನ್ನ ಕಂಡುಹಿಡಿಯಿರಿ. So I will repeat this question. Hello everyone, welcome to ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ ಅಧ್ಯಾಯದ 25ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಷಡ್ಭುಜಾಕೃತಿಯ 5 ಕೋನಗಳು 150 ಡಿಗ್ರಿ, 95 ಡಿಗ್ರಿ, 80 ಡಿಗ್ರಿ, 135 ಡಿಗ್ರಿ ಮತ್ತು 125 ಡಿಗ್ರಿ ಆದರೆ 6ನೇ ಕೋನವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಷಡ್ಭುಜಾಕೃತಿ. ಸೊ ಇಲ್ಲಿ ನಮ್ಗೆ 6ನೆಯ ಕೋನವನ್ನ ಕಂಡುಹಿಡಿಬೇಕು ಅಂದ್ರೆ ಆ ಷಡ್ಭುಜಾಕೃತಿಯ ಒಳಕೋನಗಳ ಮೊತ್ತವನ್ನ ತಿಳ್ಕೊಳ್ಬೇಕು. ಸೊ ಒಳಕೋನಗಳ ಮೊತ್ತವನ್ನ ಕಂಡುಹಿಡಿಯುವ ಸೂತ್ರ ಏನ್ ಹೇಳಿ, n-2 ಇಂಟು 180 ಡಿಗ್ರಿ ಅಲ್ವಾ. ಸೊ ಇಲ್ಲಿ n ಏನ್ ಹೇಳಿ 6, ಯಾಕಂದ್ರೆ ಇಲ್ಲಿ ಷಡ್ಭುಜಾಕೃತಿ ಅಂದ್ರೆ 6 ಬಾಹುಗಳನ್ನ ಹೊಂದಿರತ್ತೆ. n ಅನ್ನೋದು ಬಾಹುಗಳ ಸಂಖ್ಯೆಯನ್ನ ಹೇಳತ್ತೆ. ಹಾಗಾದ್ರೆ ಇದೇನಾಯ್ತು 6 - 2 ಇಂಟು 180 ಡಿಗ್ರಿ. ಸೊ ಏನಾಯ್ತು 4 ಇಂಟು 180 ಡಿಗ್ರಿ. ಸೊ ಇದೇನಾಗುತ್ತೆ 720 ಡಿಗ್ರಿ ಆಯ್ತು. ಹಾಗಾದ್ರೆ ಈ ಷಡ್ಭುಜಾಕೃತಿಯ ಒಳ ಕೋನಗಳ ಮೊತ್ತ 720 ಡಿಗ್ರಿ ಆಗಿದೆ ಅನ್ನೋದು ಗೊತ್ತಾಗಿದೆ. ಸೊ ಈಗ ಕೊಟ್ಟಿರುವ 5 ಕೋನಗಳ ಮೊತ್ತವನ್ನ ನೋಡೋಣ ಫಸ್ಟ್. ಓಕೆ, ಅಥವಾ 6 ಕೋನಗಳ ಮೊತ್ತ = ಏನ್ ಹೇಳಿ 770 ಡಿಗ್ರಿ ಅಂತ ಬರ್ಕೊಳ್ಳೋಣ. ಈ ರೀತಿ ಸಮೀಕರಣ ರೂಪದಲ್ಲಿ ಬರ್ಕೊಂಡ್ರೆ 150 ಡಿಗ್ರಿ ಪ್ಲಸ್ 95 ಡಿಗ್ರಿ ಪ್ಲಸ್ 80 ಡಿಗ್ರಿ ಪ್ಲಸ್ 135 ಡಿಗ್ರಿ ಪ್ಲಸ್ 125 ಡಿಗ್ರಿ ಅಲ್ವಾ. ಸೊ 150 ಪ್ಲಸ್ 95 ಪ್ಲಸ್ 80 ಪ್ಲಸ್ 135 ಪ್ಲಸ್ 125 ಪ್ಲಸ್ ಇನ್ನೊಂದು ಕೋನವನ್ನ ಹೇಳಿದಾರಲ್ವಾ. ಸೊ ಅದು ನಮ್ಗೆ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಂಡ್ರೆ = ಎಷ್ಟು 720 ಡಿಗ್ರಿ ಆಗಿದೆ ಇವುಗಳ ಮೊತ್ತ. ಸೊ ಈಗ ಇದು ಎಲ್ಲ ಸಂಖ್ಯೆಗಳನ್ನ ಕೂಡಿಸಿದಾಗ ಸೊ ಇದೆಷ್ಟು ಬರುತ್ತೆ 585 ಡಿಗ್ರಿ ಬರುತ್ತೆ. ಓಕೆ, ಪ್ಲಸ್ ಎಕ್ಸ್ = 720 ಡಿಗ್ರಿ. x = 720 ಡಿಗ್ರಿ ಮೈನಸ್ 585 ಡಿಗ್ರಿ. ಓಕೆ, ಸೊ x = 720 ಡಿಗ್ರಿ ಮೈನಸ್ 585 ಎಷ್ಟಾಗತ್ತೆ 135 ಡಿಗ್ರಿ ಆಗತ್ತೆ. ಹಾಗಾದ್ರೆ ಇಲ್ಲಿ 6ನೆಯ ಕೋನ 135 ಡಿಗ್ರಿ ಆಗಿದೆ. ಈ ಒಂದು ಷಡ್ಭುಜಾಕೃತಿಯಲ್ಲಿ 6ನೇ ಕೋನದ ಅಳತೆ 135 ಡಿಗ್ರಿ ಆಗಿದೆ. ಥ್ಯಾಂಕ್ ಯು.